2 ಕಪಲ್ ಈಚಸ್ ಬಂದು ಅಂಟ್ಕೊಂಡಿದೆ, ಬಾಯ್ಸ್ಗೆಲ್ಲ ಅಂಟ್ಕೊಂಡಿದೆ ತೆಗಿತಾರೆ. ಓ ರಾಕೇಶ್ಗೆ ಇದು ಸೈಜ್ ಆಗಿರೋ ಲೀಚು ನೋಡಿ ಇದು. ಬಾಯ್ಸ್ ರೆಡಿ ಫಾರ್ ದ ಕೊಡ್ಚಾದ್ರಿ. ಫುಲ್ ಅಪ್ ಅಂಡ್ ರೆಡಿ, ಫುಲ್ ಸ್ಟಡಿ. ಇವಾಗ ಕೊಡ್ಚಾದ್ರಿ ಹೋಗೋದೆ ಫಿಕ್ಸು, ಹತ್ತುತ್ತಾ ಇರೋದೆ. ಹೆಂಗದೆ ಗೊತ್ತಿಲ್ಲ. ರಜನೀಶ್, ಈ ಕಡೆ ಪ್ರೋ ಟ್ರೆಕ್ಕರ್ ಸಂತೋಷ್, ಆವರೇಜ್ ಟ್ರೆಕ್ಕರ್ ಫಾರ್ ಮೀ. ನಂತರ ಬಿಲೋ ಆವರೇಜ್. ಪ್ಲೀಸ್ ನೆಗ್ಲೆಕ್ಟ್ ಎಕ್ಸ್ಪೀರಿಯನ್ಸ್. ಸೊ ಯು ಕ್ಯಾನ್ ಇಫ್ ಯು ಪ್ಯಾನ್ ದ ನೇಚರ್, ವಿ ಹ್ಯಾವ್ ವಂಡರ್ಫುಲ್ ವ್ಯೂ ಹಿಯರ್. ಪ್ಲೀಸ್ ಸಿ ದೇರ್. ಅಲ್ಲಿ ನೋಡ್ರಿ ಫಾಗು ಹೆಂಗಿದೆ. ನಮ್ಮ ಪೆಟ್ಟ ನೋಡಿ ಸೈಕಾಗಿದೆ. ರೋಡ್ ಟ್ರೆಕ್ಕರ್ ಏನು ಮಾಡ್ತೀರಾ? ನಾವು ಒಂದು ಮಸಾಲೆ ದೋಸೆ ತಿಂದು, ಒಂದು ಪೂರಿ ತಿಂದು, ಒಂದು ಫುಲ್ ರೈಸ್ ತಿಂದು, ಮತ್ತೆ ಇದೇನೋ ಬನ್ಸ್ ತಿಂತಾಯಿದ್ವಿ. ಯಾಕೆ ಖುಷಿ ಸರ್ ಇಷ್ಟೊಂದು? ಅದು ಸಂಜೆವರೆಗೂ ಫುಡ್ ಇರಲ್ಲ, ಸೊ ಮ್ಯಾಗ್ನೆಸ್ ಈ ಥರ ಅಲ್ಲೇ ಹುಡುಕಾಡ್ಕೊಂಡು ತಿನ್ನಬೇಕು. ಸೊ ಅದಕ್ಕೆ ಒಂದು ಸ್ವಲ್ಪ ಲಿಟಲ್ ಬಿಟ್ ಆಫ್ ಎಕ್ಸ್ಟ್ರಾ ಫುಡ್ನ ತಿಂತಾಯಿದ್ವಿ. ತಿನ್ನಿ ಸರ್. ಸೊ ನಮ್ಮ ವಂಡರ್ಫುಲ್ ಕೊಡ್ಸಾದ್ವಿ ಅದು ಅದೇ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇರೋದು. ಸೊ ಹತ್ತುವ ನೋಡುವ, ಲೆಟ್ ಅಸ್ ಸಿ ಹೌ ದ ವ್ಯೂ ಇಸ್ ಅಂಡ್ ಹೌ ದ ಟ್ರೆಕ್ ಇಸ್. ಯಾ ಗೈಸ್, ವೆಲ್ಕಮ್ ಟು ದ ಕೊಡ್ಚಾದ್ರಿ. ಸೊ ನಾವಿವಾಗ ಕೊಡ್ಚಾದ್ರಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿದ್ದೀವಿ. ನಾವು ಪ್ಯಾಕೆಟ್ ಸುಣ್ಣ ತೊಗೊಂಡಿದ್ದೀವಿ, ಲೀಚಸ್ ಬಂದರೆ ಹಚ್ಚೋಣ ಅಂತ. ಓಕೆ, ಲೆಟ್ಸ್ ಗೋ. ಸೊ ಫೈನಲಿ ನಾವು ನಮ್ಮ ವಂಡರ್ಫುಲ್ ಕೊಡ್ಚಾದ್ರಿ ಹತ್ರ ಬಂದಿದ್ದೀರಿ. ಅಲ್ಲೇನು ಕಾಣ್ತಾ ಇದೆ ಅದೇ ನಮ್ಮ ಚೆಕ್ ಪೋಸ್ಟು. ಅಲ್ಲಿ ಬಂದ್ಬಿಟ್ಟು ನಾವು ಎಣ್ಣೆ ಸಿಗರೇಟ್ ಎಲ್ಲ ಇಟ್ಕೊಂಡೆ ಚೆಕ್ ಮಾಡ್ತಾರೆ. ಸಿನ್ಸ್ ನಾವು ತುಂಬ ಒಳ್ಳೆ ಹುಡುಗ ಅವೆಲ್ಲ ಕ್ಯಾರಿ ಮಾಡಲ್ಲ, ಬಟ್ ಪ್ಲಾಸ್ಟಿಕ್ ಕ್ಯಾರಿ ಮಾಡ್ತಾ ಇದೀವಿ, ವಾಪಸ್ ತಗೊಂಡ್ಬರ್ತೀವಿ. ಪ್ಲಾಸ್ಟಿಕ್ಗೂ ಬಿಲ್ ಮಾಡ್ತಾರೆ. ತಲೆಗೆ ಬಂದ್ಬಿಟ್ಟು 400 ರೂಪಾಯಿ ಎಂಟ್ರಿ. ಮುಂಚೆ ಅದು ಇರಲಿಲ್ಲ. ಪ್ರಾಫಿಟ್ ಮಾಡ್ಕೋತವ್ರೆ, ಏನೋ ಮೇಂಟೈನ್ ಮಾಡಿದ್ರೆ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ಬಾಯ್ಸ್ ಎಲ್ಲ ಗಾಡಿ ಪಾರ್ಕ್ ಮಾಡಿ ಸುಣ್ಣ ರೆಡಿ ಇದೆ. ವಿಪರ್ಯಾಸ ಏನು ಅಂದರೆ ಮನೇಲಿ ಒಳ್ಳೆ ಶೂ ಇಕ್ಕೊಂಡು ಶೂನ ಮನೇಲೇ ಬಿಟ್ಟು ಬಂದ್ಬಿಟ್ಟೆ. ನಮ್ಮ ಪ್ರೋ ಟ್ರೆಕ್ಕರ್ ಮಂಜ ಅವರು ಚಾಲೆಂಜ್ ತಗೊಂಡಿದ್ದಾರೆ, ಚಪ್ಪಲಿ ಹತ್ತೀನಿ ಅಂತ. ನಾನು ಶೂ ತಂದಿಲ್ಲ ಅಂತ ಇವನು ಚಪ್ಪಲಿ ಹತ್ತಾನಂತೆ ಇವತ್ತು ಮಂಜ. ಸೊ ಚಪ್ಪಲಿ ಹತ್ತಿದ್ರೆ ಏನಾದರೂ ಒಂದು ರಿವಾರ್ಡ್ ಸಿಗ್ಬೇಕು ನನಗೆ. ಸೊ ಅದಕ್ಕೆ ನಾನು ಮಗ. ಸೊ ನೋಡಿ, ಇವನು ಸುಣ್ಣ ತೊಗೊಂಡಿದ್ದಾನೆ, ಮೇಲ್ಗಡೆ ಬಿಡಾ ಸ್ಟಾಲ್ ಆಗ್ತಾನೆ. ಬಿಡೋ ಚಾಲಕಕ್ಕೆ ಸುಣ್ಣ ತಗೊಂಡಿದ್ದೀವಿ. ಬಿಡೋ ಸ್ಟಾಲ್ ರಜನೀಶ. ಸೊ ನೋಡುವ, ಕಡಲೆ ಮಿಠಾಯಿ ಮೇಲ್ಗಡೆ ಒಂದು ಚಿಕ್ಕ ಅಂಗಡಿನೇ ಓಪನ್ ಮಾಡೋಣ ಅಂತಿದ್ದೀವಿ. ಈ ಕಡೆ ಕಡಲೆ ಮಿಠಾಯಿ, ಬಿಸ್ಕೆಟ್, ಈ ಕಡೆ ಸುಣ್ಣ. ಸೊ ದಿಸ್ ಇಸ್ ದ ಪ್ಲಾನ್. ಸೊ ಇಲ್ಲಿಂದ ಟ್ರೆಕ್ ಇದೆ ನೋಡಿ, ಇಲ್ಲಿ ಅಲ್ಲಿಂದ ಜೀಪ್ ರೂಟ್ ಶುರು ಆಗುತ್ತೆ. ಮಧ್ಯ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಹತ್ರ ರೈಟ್ ತೊಗೊಂಡ್ಬಿಟ್ಟು ಸ್ಟ್ರೈಟ್ ಹೋದರೆ ನಾವು ನಮಗೆ ನಮ್ಮ ವಾಟರ್ಫಾಲ್, ಅದೇ ಇಡ್ಲು ಮನೆ ವಾಟರ್ಫಾಲ್ ರೂಟ್ ಸಿಗುತ್ತೆ. ಸೊ ಹೋಗ್ಬೇಕಾದ್ರೆ ವಾಟರ್ಫಾಲ್ ರೂಟಲ್ಲಿ ಹೋಗ್ತೀರಿ, ಬರಬೇಕಾದ್ರೆ ಬಂದು ಇನ್ನೊಂದು ರೂಟ್ ಪ್ಲ್ಯಾನ್ ಮಾಡ್ತಾಯಿದ್ದೀರಿ. ನೋಡೋಣ, ಇಲ್ಲಾಂದರೆ ಜೀಪ್ ರೂಟಲ್ಲೇ ಬರೋದು. ಎಫ್ ಟಿ ಸಿ ಬಟ್ ಹೋಗ್ಬೇಕಾದ್ರೆ ವಾಟರ್ಫಾಲ್ ರೂಟ್ ತೊಗೋತೀರಿ. ಸೊ ದಟ್ ಈಸ್ ದ ಪ್ಲ್ಯಾನ್ ನಾವು. ಸೊ ಲೆಟ್ ಅಸ್ ಸಿ ಇನ್ನೂ ಏನೇನಾಗಿದೆ ಅಂತ. ಆ್ಯಂಡ್ ವಿ ಹ್ಯಾವ್ ಎ ಡಾಗಿ ಅಕಂಪನಿಂಗ್ ಅಸ್. ಡಾಗಿ. ಈಗ ನಾವು ಮೇನ್ ಎಂಟ್ರೆನ್ಸಲ್ಲಿ ನೋಡಿದರೆ, ಸೊ ಆ ಮೇನ್ ಎಂಟ್ರೆನ್ಸ್ ಬದಲು ಲೆಟ್ ಅಸ್ ಗೋ ವಾಟರ್ಫಾಲ್ ರೂಟಿಂದ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಸೊ ರೂಟ್ ಹಾಸ್ಬಿಟ್ಟು ಪೀಕ್ ತಲುಪಿ, ಪೀಕಿಂದ ನಮ್ಮ ಶಂಕರ ಬಂದು ಯಾವ ರೂಟ್ ಮಗ ಸಂಪೆಕಟ್ಟೆ ರೂಟ್ ಅಂತ ಅಂತವನೆ. ಬಟ್ ನೋಡಬೇಕು, ಯಾಕಂದರೆ ಬಾಯ್ಸ್ ಬಂದ್ಬಿಟ್ಟು ಸ್ವಲ್ಪ ರಿಸ್ಕಿ ಹೋಗ್ಬಿಟ್ಟಿರ್ತಾರೆ ಮೋಸ್ಟ್ಲಿ. ನೋಡೋಣ. ಹಾಂ, ಸೊ ನೋಡೋಣ ಎಲ್ಲಿವರೆಗೂ ಎಲ್ಲಿ ಬದುಕ್ತಾರೆ ಅಂತ. ನಮ್ಮ ಬಾಯ್ಸ್ ಬಂದುಬಿಟ್ಟು ನಾರ್ಮಲ್ ಟ್ರೆಕ್ಕರ್ಸ್ ಭಯ ಬಿದ್ದುಬಿಟ್ಟವ್ರೆ. ಅದಕ್ಕೆ ಮೊದಲೇ ಕಷ್ಟದ ರೂಟಲ್ಲಿ ಕರ್ಕೊಂಡು ಹೋಗಿ, ಆಮೇಲೆ ಬೇಕಾದ್ರೆ ಸುಸ್ತಾಗ್ಬಿಟ್ಟಿರ್ತಾರೆ, ಈಸಿ ರೂಟಲ್ಲಿ ಕರ್ಕೊಂಡು ಹೋಗ್ಬೋದು. ಸೊ ಅದು ನಮ್ಮ ಐಡಿಯಾಲಜಿ. ಎಸ್, ವಿಲ್ ಸಿ, ನೋಡುವ ಹೌ ಇಟ್ ಗೋಸ್. ಸೊ ಇವಾಗ ಇಲ್ಲಿ ಮುಂದೆ ಕಾಣ್ತೇವೆ ನೋಡಿ ಒಂದು ಲೆಫ್ಟು. ಹಿಂಗೆ ಹಾಸಿ ಹೋದರೆ ನಮ್ಮ ಬ್ರಿಡ್ಜ್ ರೂಟ್ ಸಿಗ್ಬೇಕು ನಿಮಗೆ. ಬ್ರಿಡ್ಜ್ ಕಂಡ್ರೆ ಅದನ್ನ ವಾಟರ್ಫಾಲ್ ರೂಟ್ ಅಂತ. ಬಾಯ್ಸ್ ಇಲ್ಲಿ ಕಾಣಿಸ್ತು, ಇಲ್ಲಿ ಲೆಫ್ಟ್ ಹೋಗಬೇಕು, ನೋಡ್ಕೊಳ್ಳಿ. ಹಾಂ, ಓಕೆ. ನೋಡಿ, ಎವ್ರಿ ಟೈಮ್ ಅಲ್ಲಿಂದ ಇಳಿತೀರಿ ನಾವು.
ಇಳಿದ್ಬಿಟ್ಟು ಇಲ್ಲಿ ಕಾಲು ತೊಳ್ಕೊತೀರಿ. ಬಟ್ ಟುಡೇ ವಿ ಡೂಯಿಂಗ್ ರಿವರ್ಸ್. ಸೊ ಗಾಯ್ಸ್, ಪ್ರಿಕಾಷನರಿ ಮೆಥಡ್ ಆಗಿ ನಾವು ಬೇಸಿಕ್ ಟ್ರೆಕ್ಕರ್ಸ್ಗೆ ಒಂದು ಟ್ಯೂಷನ್ ಮಾಡ್ತಾ ಇದ್ವಿ. ಇಲ್ಲೇನು ಕಾಣ್ತಾ ಇದೆ, ಇದು ವೆನಿಲಾ ಕಪ್ ಐಸ್ ಕ್ರೀಮ್ ಅಲ್ಲ, ದಿಸ್ ಈಸ್ ಸುಣ್ಣ ತಿನ್ಕೊಂಬಿಟ್ಟಿರ. ಆಮೇಲೆ ಸುಣ್ಣ ತೊಗೊಂಬಿಟ್ಟು ನೀವು ಕಾಸಲ್ಲ, ಕಾಸು ಸುತ್ತ ಹಚ್ಕೋತೀರ. ಸೊ ದಟ್ ನಿಮ್ಳ ನಿಮಗೆ ಹತ್ತಬಾರ್ದು ಅಂತ. ಕತ್ಗೆಲ್ಲ ಹಚ್ಕೊಂಡ್ಬಿಟ್ಟಿದ್ದ. ಮಂಜುನಾಥ್ ಏನು ಮಾಡ್ತೀರಾ? ಅಫಿಷಿಯಲ್ ಆಗಿ ಒಂದು ಟ್ರೆಕ್ಕಿಂಗ್ ಪೋಲ್ ಅಂತಾರಲ್ಲ, ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನೈಸ್ ನೈಸ್, ಮಾಡ್ಕೊಳ್ಳಿ ಸರ್. ಎಲ್ಲ ಕಾಸು ಕೊಟ್ಟು ಟ್ರೆಕ್ಕಿಂಗ್ ಪೋಲ್ ಅಂತಾರೆ ನೋಡಿ ಇಲ್ಲಿ. ಏನು ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಟ್ರೆಕ್ಕು ಶುರು ಆಗ್ಬಿಟ್ಟು ಇನ್ನೂ ಒಂದು 2 ನಿಮಿಷನೂ ಆಗಿಲ್ಲ. ಆಲ್ರೆಡಿ ನಮ್ಮ ಬಾಯ್ಸಿಗೆ ಹಿಮ್ಳ ಹತ್ಕೊಂಡು ಅಲ್ಲಿ ಸಿಕ್ಕಾಕೊಂಬಿಟ್ಟವ್ರೆ ಎಲ್ಲ ಒಳಗಡೆ. ಹೋಗೋವ್ರನ್ನ ಎತ್ತಾಕೊಂಬರ್ಬೇಕು. ಸೊ ಹೋಗಿ ಎತ್ತಾಕೊಂಬರುವ. ಓಯ್ ಮಚ್ಚ. ಸೊ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಫಾಲ್ಸ್ ಬರುತ್ತೆ, ಒಂದು ಇಡ್ಲಿ ಮನೆ ಫಾಲ್ಸು. ಸೊ ಅಲ್ಲಿ ನಿಂತ್ಕೊತೀವಿ. ಒಂದು ಚೆಕ್ ಪೋಸ್ಟ್ ಇದೆ ಪೊಲೀಸ್ ಮುಂದೆಗಡೆ. ಆ ಚೆಕ್ ಪೋಸ್ಟಲ್ಲಿ 400 ರೂಪಾಯಿ ಕಟ್ಟಬೇಕು. ಸೊ ಚೆಕ್ ಪೋಸ್ಟಲ್ಲಿ 400 ರೂಪಾಯಿ ಕಟ್ಟಿ ಹೋಗ್ತೀವಿ. ಸೊ 400 ಫಾರ್ ಚೆಕ್ ಪೋಸ್ಟ್ ಪರ್ ಹೆಡ್. ಮುಂಚೆ ಇರಲಿಲ್ಲ, ಪ್ಲ್ಯಾಸ್ಟಿಕ್ಕಿಗೆ ಮತ್ತೆ ಕಟ್ಟಿಸ್ಕೊಳ್ತಾರೆ. ನೋಡುವ. ವಾಟರ್ ಫಾಲಿನ ಡೌನ್ ಸ್ಟ್ರೀಮ್ ಬರ್ತಿರೋದು. ಆ್ಯಂಡ್ ದೇರ್ ಆರ್ ಮೈ ಬಾಯ್ಸ್. ಅತ್ತೆ ಬೇಸಿಗೆ ನೋಡ್ತೀರಾ, ಹೆವಿ ಇದೆ. ಈ ಬೆಟ್ಟಿಗೆ ಎಷ್ಟು ಸತಿ ಬಂದರೂ ಬೇಜಾರಾಗಲ್ಲ. 4ನೇ ಸತಿ ಆದ್ರೂ ಸೇಮ್ ಫಸ್ಟ್ ಟೈಮಿನ ಫೀಲ್ ಇದೆ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಬೆಟ್ಟ ಇದು, ಮತ್ತು ರೂಟು ಅಷ್ಟು ಚೆನ್ನಾಗಿದೆ. ಸೊ ಯಾರನ್ನ ಮಿಸ್ ಮಾಡಿದರೆ ಮಿಸ್ ಇಲ್ದಾಗ ಮಾಡ್ರಪ್ಪ ಇಲ್ಲಿ ನಮ್ಮ ಕೊಡಚಾದ್ರಿಗೆ. ಆಡು ಓ ಗುಲಾಬಿ ಕಣೋ ದೇವರ್ಸಿ. ಸೊ ಈಗ ನಾವು ತುಂಬ ಒಳ್ಳೆ ಬಂದಾಗ ಕಮ್ ಟು ಪಾಯಿಂಟ್ ಕಾಲ್ಡಸ್. ಅಲ್ಲಿ ನಮ್ಮ ಇಜ್ಲು ಮನೆ ಇದೆ ಒಂದು, ಅದು ಹಿಂದೆ ಬರೋದ್ರೆ ನಮ್ಮ ಇಜ್ಲು ಮನೆ ಫಾಲ್ಸ್. ದಿಸ್ ಇಸ್ ಕಾಲ್ಡ್ ಗ್ರಾಸ್ ಲ್ಯಾಂಡ್, ದಟ್ ಈಸ್ ಕಾಲ್ಡ್ ಎವರ್ಗ್ರೀನ್ ಫಾರೆಸ್ಟ್. ಇದೇನು ಮತ್ತೆ ಇದು ಅದೇ ತಾನೆ? ಎಸ್, ದಿಸ್ ಇಸ್ ಆಲ್ಸೋ ಎವರ್ಗ್ರೀನ್ ಫಾರೆಸ್ಟ್. ಮುಂದೆಗಡೆ ಆ ಮನೆ ಪಕ್ಕ ಒಂದು ಅಂಗಡಿ ಇದೆ, ಅಂಗಡಿ ಪಕ್ಕ ಅಲ್ಲಿ ಫೀಲ್ಡ್ಸ್ ಇದೆ ತೋಸುವ. ಅದರಿಂದ ಮತ್ತೆ ಒಳಗಡೆಯಿಂದ ಫುಲ್ ಟಾಪಿಗೆ ಹೋಗ್ತೀವಿ. ಸೊ ನಾವಿವಾಗ ನಮ್ಮ ಎಂಟ್ರಿ ಫೀಸ್ಗೆ 400 ರೂಪಾಯಿ ಕಟ್ಟಿ ಏನೇನು ಪ್ಲಾಸ್ಟಿಕ್ ಇದೆ ಆ ಪ್ಲಾಸ್ಟಿಕ್ ಎಲ್ಲ ನಂಬರ್ ಕೊಟ್ಟು, ದಟ್ ಇಸ್ ಅ ಗುಡ್ ಇನಿಷಿಯೇಟಿವ್. ಯಾಕಂದರೆ ನಮ್ಮ ರಾಕೇಶ್ ಶಂಕರ್ ಥರ ಇಲಿಟ್ರೇಟ್ಸ್ಗಳು ಹಂಗೆ ತಿಂದ್ಬಿಟ್ಟು ಎಸೆದ್ಬಿಡ್ತವೆ. ಸೊ ಅದನ್ನು ರೀಫಂಡ್ ಮಾಡ್ತಾರೆ. ಅದಕ್ಕೂ 400 ರೂಪಾಯಿನ ಬಿತ್ತು. ತಲೆ 400 ರೂಪಾಯಿ ಎಂಟ್ರಿ ಫೀಸು. ಸೊ ಕಟ್ಟಾಗಿ ಇದು ಇಜ್ಲು ಮನೆಯಿಂದ ಎಂಟ್ರಾಗಿ ಹೋಗುವ ದಾರಿ. ನೀವು ಇಮ್ಯಾಜಿನ್ ಇಲ್ಲಿ ಹಿಂಗೆ ಫೀಲ್ಡ್ಸ್ ಇರ್ತದೆ ಅಂತ ನಾವು ಯೋಚನೆ ಮಾಡಿರಲ್ಲ. ಹಿಂದೆಗಡೆ ನಮ್ಮ ಬಾಯ್ಸ್ ವಿಡಿಯೋ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ನಮ್ಮ ಬಾಯ್ಸ್ ನೋಡಿದ್ರಂತೆ. ಏನು ನೋಡಿದ್ರಿ ಮಗ? ದಿಸ್ ಇಸ್ ಅ ಬಿಗ್ ಸ್ನೇಕ್. ಯು ಕ್ಯಾನ್ ಸಿ ಸ್ಮಾಲ್ ಅನಕೊಂಡ ಆರ್ ವಾಟ್ ಯು ಸೇ ಮೈಕ್ರೋ ಅನಕೊಂಡ. ಅದೊಂದಿತ್ತು ಕ್ಯಾಪ್ಚರ್ ಮಾಡ್ಬೋದಿತ್ತು, ಬಟ್ ಪಾಸ್ ಆಗಿಬಿಟ್ಟಿದೆ. ಮುಂದೆ ಅದನ್ನು ಬಂದರೆ ತೋರಿಸುವ. ಸೊ ಇದು ಫಾಲ್ಸ್ ನಿಯರ್ ಬೈ ರೂಟು, ಪಕ್ಕದಲ್ಲೇ ಫಾಲ್ಸ್ ಇದೆ. ದಟ್ಸ್ ಎ 3 ಸ್ಟೇಜ್ ಫಾಲ್ಸ್ ನೋಡುವ. ಸೊ ಇವಾಗೇನು ಅಂದರೆ ಇದು ನಮ್ಮ ಫಾಲ್ಸು, ಬಟ್ ಇದರ ಇನ್ನೂ 2 ಫಾಲ್ಸ್ ಇದ್ರ ಮೇಲ್ಗಡೆ, ಇನ್ನೂ ದೊಡ್ಡದು.
ನೋಡೋಣ. ಎಸ್ ಫೈನಲಿ ನೋಡ್ತಾ ಇರ್ಬೋದು, ದಿಸ್ ಇಸ್ ಕಾಲ್ಡ್ ಹಿಗ್ಲು ಮನೆ ಫಾಲ್ಸ್. ಸೊ ಇನ್ನು ಇದು ಒಂದಲ್ಲ, ಇನ್ನೂ 2 ದೊಡ್ಡ ದಿನ ಟ್ರೈಲರ್ ಅಷ್ಟೇ. ನಿಮಗೆ ಫಾಲ್ಸ್ ಸ್ವಲ್ಪ ಜನ ಕಾಣಿಸಿರ್ಬೋದು. ಈ ಜನ ಬಂದ್ಬಿಟ್ಟು ಜೀಪಲ್ಲಿ ಬಂದಿರ್ತಾರೆ, ಇಲ್ಲಿವರೆಗೂ ಬರ್ಬೋದು ಜೀಪಲ್ಲಿ ಬೇಕು ಅಂದರೆ. ಜೀಪಲ್ಲಿ ಬಂದು ಇದೊಂದು ನೋಡ್ಕೊಂಡು ಹೋಗ್ಬಿಡ್ತಾರೆ. ಇದೇ ಫಾಲ್ಸ್ ದಾರಿ ಹಾಸ್ಕೊಂಡು ನಾವು ಟಾಪ್ವರೆಗೂ ಹೋಗ್ಬೋದು. 3 ಸ್ಟೇಜ್ ಫಾಲ್ಸು. ಟಾಪಲ್ಲಿ ಒಂದು ಟಾಪ್ ಆಗಿದೆ, ಸೆಕೆಂಡು ದೊಡ್ಡದು, ಇದು ಫೈನಲ್ ಆಗಿ ಬೀಳುತ್ತೆ. ಸೊ ನೀವು ಇಲ್ಲಿಗೆ ಬಂದು ಒಂದು 3 ಫಾಲ್ಸ್ ನೋಡ್ದಂಗಾಗುತ್ತೆ ಈ ಒಂದೇ ಟ್ರೆಕ್ಕಲ್ಲೇ. ಗಟ್ಟಿ ಇದೆಯಾ? ಗಟ್ಟಿ ಇದೆಯಾ? ಗಟ್ಟಿ ಇದೆಯಾ? ತಡಿ 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 ಇವಾಗ ಮಂಜ ತಡಿ. ಸಿಗಾಕೊಂಡ್ಬಿಟ್ಟಲ್ಲ ಮಂಜ, ಬರೋ. ಯು ಕ್ಯಾನ್ ಡೂ ಇಟ್. ಸೊ ಗಾಯ್ಸ್, ಜಿಂಗಾಲಕ್ಕ. It was at this moment that he knew he fucked up. ಒಂದು ಸಣ್ಣ ಅಪಘಾತ ನೋಡಿದ್ದೀರಾ? ಅದು ನಾನೇ ಬೇಕಾಗಿ ಜಾರಿದ್ರೆ ಹಿಂಗೆ ಬೀಳ್ಬೋದು ಅಂತ ತೋರಿಸಿದ್ದೀನಿ. ಸೊ ಅದನ್ನ ರಿಸ್ಕ ತೊಳ್ಕೊಬಿಡಿ ಜೀವನದಲ್ಲಿ. ಸೇಫ್ ಆಗಿರಿ ಲಕ್ಷ್ಮಣ್ ಥರ. ಬನ್ನಿ, ನಾವು ನಮ್ಮ ಫಸ್ಟ್ ಬೇಸಿಕ್ ಸೆಕೆಂಡರಿ ಸ್ಟೇಜ್ ಆಫ್ ದ ಫಾಲ್ಸಿಗೆ ಬಂದಿದ್ದೀವಿ. ಇದು ಈ ಫಾಲ್ಸು. ಸೊ ಇದು ಆ್ಯಕ್ಚುಲಿ ಸ್ವಲ್ಪ ದೊಡ್ಡದು. ಎರಡು ಬಂದು ಇಷ್ಟೇ ಸೈಜ್ ಇದೆ. ನಮ್ಮ ಹುಡುಗರೆಲ್ಲ ನೀರು ಕುಡಿತಾರೆ. ನಮ್ಮ ಹುಡುಗರು ಹೊಚ್ಗೆದ್ಬಿಟ್ಟು ಅವರಲ್ಲಿ ಒದ್ದಾಡ್ತವ್ರು ನೀರು ಹತ್ರ. ನೋಡಿ ಅಲ್ಲಿ ಊರು ಗದ್ದೆ ಸಿಂಚ್ ಮಾಡ್ತವ್ರೆ. ಫಾಲ್ಸ್ ಬ್ಯೂಟಿಫುಲ್. ಬಾ ಮಗ ಪಮ್ಮಿ, ಮೇಲೆ ಹೋಗುವ. ಕ್ಲೈಮ್ ಟು ದ ಫೈನಲ್ ಫಾಲ್ ಆ್ಯಂಡ್ ವಿಲ್ ಲೆಟ್ಸ್ ಗೋ ಟು ದ ಪೀಕ್. ಅದೇ ಈ ಕಲ್ಲು ವೀಕಿದೆ. ಓಯ್ ಪಮ್ಮಿ, ಮತ್ತೆ ಇನ್ನೊಂದು ಫಾಲ್ಸಿಗೆ ಬಂದ್ರಿ. ದಿಸ್ ನೆವರ್ ಎಂಡ್ಸ್. ಯು ಸಿ ಫಾಲ್ಸ್ ಮೇಲ್ ಫಾಲ್ಸ್. ನೀನು ನೋಡಿದೆ ಫಸ್ಟ್ ಟೈಮು ನೋಡು, ಊರಲ್ಲಿ ಇದ್ದೆ ಫಸ್ಟ್ ಟೈಮ್ ಬಂದಿದ್ದೀಯ ನೀನು. ಐ ಆಮ್ ಸೇಯಿಂಗ್ ದಟ್ ಬ್ಯೂಟಿ ಮ್ಯಾನ್, ನಾಟ್ ದಟ್ ಬ್ಯೂಟಿ. ಸೊ ಇದು ನಮ್ಮ ಫೈನಲ್ ವಾಟರ್ ಫಾಲು. ಭಯಂಕರ ಹಿಟ್ ಇದೆ ಇದು. ಫಸ್ಟ್ ಸ್ಟೇಜ್ ನೋಡಿ. ಈ ರೇಂಜ್ ಇದೆ. ಇಲ್ಲಿಂದ ಹರಿತಾ ಕೆಳಗಡೆ ಹೋಗ್ಬಿಟ್ಟು ಆ ವೇಲ್ಡ್ ವಾಟರ್ ಫಾಲ್ ಆಗಿರೋದು. ಸೊ ಇಲ್ಲಿ ನಮ್ಮ ಹುಡುಗರು ಚಪ್ಪರ್ ಥರ ಕಾಯ್ತವ್ರೆ. ಇಲ್ಲಿ ಬಂದ್ಬಿಟ್ಟು ಚಪ್ಪರ್ ಆಟ ಆಡೋಕ್ಕೆ.